ನಮಸ್ತೆ ವೀಕ್ಷಕರೇ, ನಾಳೆ ಶನಿ ಪ್ರದೋಷ ಇದೆ. ಶನಿ ಪ್ರದೋಷ ದಿನ ಯಾರು ಶನಿ ಪ್ರದೋಷ ವ್ರತ ಆಚರಿಸ್ತಾರೆ ಅವರಿಗೆ ಅವರ ಮನೋಕಾಮನೆ ಎಲ್ಲ ಪೂರ್ಣಗೊಳ್ಳುತ್ತೆ, ಇಷ್ಟಾರ್ಥಗಳು ಈಡೇರುತ್ತೆ. ನೋಡಿ, ಅತ್ರಿ ಹಾಗೂ ಅನುಸೂಯಾಗೆ ಹುಟ್ಟಿದಂಥ ಈ ದತ್ತಾತ್ರೇಯ ಸ್ವಾಮಿ ಇವರು ಬೇಡ್ಕೊಂಡು ತ್ರಿಮೂರ್ತಿಗಳೇ ತನ್ನ ಹೊಟ್ಟೆಲಿ ಹುಟ್ಟಬೇಕು ಅಂತ ತಪಸ್ಸು ಮಾಡಿ ಹೋಮ ಹವನ ಯಜ್ಞ ಯಾಗಾದಿಗಳೆಲ್ಲ ಮಾಡಿದ ಮೇಲೆ ಈ ತ್ರಿಮೂರ್ತಿಗಳು ಒಂದೇ ರೂಪ ಆಗಿ ದತ್ತಾತ್ರೇಯ ಜನಿಸಿದ್ದು, ಗುರು ದತ್ತಾತ್ರೇಯ ಜನಿಸಿದ್ದು. ಅದರಿಂದ ಯಾರು ನಿಮ್ಮ ಇಷ್ಟಾರ್ಥ ಈಡೇರಿಸ್ಕೊಳ್ಳೋದಕ್ಕೆ ಈ ಒಂದು ಶನಿ ಪ್ರದೋಷ ವ್ರತದಲ್ಲೇ ಮಾಡಿರುವಂಥದ್ದು ಅನುಸೂಯ ಹಾಗೂ ಅತ್ರಿ ಇವರು ಪಡ್ಕೊಂಡಿದ್ದು ಈ ಶನಿ ಪ್ರದೋಷ ವ್ರತ ಮಾಡಿನೇ ತ್ರಿಮೂರ್ತಿಗಳು ಇವ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದು. ಇನ್ನೊಬ್ಬ ದತ್ತಾತ್ರೇಯ ಭಕ್ತ ಈ ದತ್ತಾತ್ರೇಯ ಭಕ್ತ ಏನು ಮಾಡ್ದ, ಅವನು ತನ್ನ ಒಂದು ಆಸೆನ ಈಡೇರಿಸ್ಕೊಳ್ಳೋದಕ್ಕೆ ಶ್ರೀಪಾದ್ ಶ್ರೀವಲ್ಲಭ ಅಂತ ಮಗುವಿಗೆ ಜನ್ಮ ನೀಡಿದ್ದು. ಅದು ದತ್ತಾತ್ರೇಯ ಭಕ್ತ ಶ್ರೀಪಾದ್ ಶ್ರೀವಲ್ಲಭ ಇವರು ಜನಿಸಿದ್ದು. ಆನಂತರ ನೋಡಿ, ಒಂದಿನ ಒಂದು ಮಗು ಹಾಗೂ ತಾಯಿ ನಡ್ಕೊಂಡು ಹೋಗ್ತಾಯಿದ್ರು. ಹೋಗ್ಬೇಕಾದ್ರೆ ಈ ಶ್ರೀಪಾದ್ ಶ್ರೀವಲ್ಲಭ ಕೇಳಿದರು, ನೀವು ಇಬ್ಬರು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾಕೆ ಹೋಗ್ತಾ ಇದ್ದೀರಾ ಅಂತ. ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾಯಿದ್ರು. ಒಂದು ತಾಯಿ ಒಂದು ಮಗು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೋಗೋ ಅಂಥದ್ದೇನು ಆ ರೀತಿಯೆಲ್ಲ ನೀವು ನಿಮ್ಮ ದೇಹಕ್ಕೆ ಆ ರೀತಿಯೆಲ್ಲ ಮಾಡಬಾರ್ದು. ದೇವ್ರು ಕೊಟ್ಟಿರೋ ಅಂಥ ದೇಹನ ಈ ರೀತಿನ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅಂತ ಶ್ರೀಪಾದ್ ಶ್ರೀವಲ್ಲಭ ಹೇಳ್ತಾರೆ. ಯಾಕೆ ಅಂತ ಕೇಳ್ತಾರೆ. ಆಗ ಆ ತಾಯಿ ಹೇಳ್ತಾಳೆ, ನನ್ನ ಮಗ ಅವಿದ್ಯಾವಂತ ಹಾಗೂ ಅವನಿಗೆ ಬುದ್ಧಿ ಇಲ್ಲ, ಬುದ್ಧಿಭ್ರಮಣೆ ಥರ ಅವನಿದ್ದಾನೆ, ಅವನಿಗೆ ಯಾವುದೇ ರೀತಿ ಏನರಲ್ಲೂ ಅವನಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾರೆ. ಅದು ನಿಮ್ಮ ಪೂರ್ವಜನ್ಮದ ಕರ್ಮ, ಅದರಿಂದ ಈ ರೀತಿ ಮಗು ಹುಟ್ಟಿರುತ್ತೆ. ನೀವು ಒಂದು ಕೆಲಸ ಮಾಡಿ, ನೀವು ದತ್ತಾತ್ರೇಯ ಆರಾಧನೆ ಮಾಡಿ. ದತ್ತಾತ್ರೇಯ ಒಂದು ಆರಾಧನೆ ಮಾಡೋದ್ರಿಂದ ನಿಮಗೆ ಒಳ್ಳೆ ಮಗು ಜನಿಸುತ್ತೆ. ಅದರಲ್ಲೂ ಶನಿ ಪ್ರದೋಷ ಶನಿ ವ್ರತ ಮಾಡೋದ್ರಿಂದ ನಿಮಗೆ ಪ್ರದೋಷ ದಿನ ಶನೇಶ್ವರನ ಧ್ಯಾನ ಪೂಜೆ ಜಪ ತಪ ಹೋಮ ಮಾಡೋದ್ರಿಂದ ನಿಮಗೆ ಒಳ್ಳೆ ಮಗು ಹುಟ್ಟುತ್ತೆ ಅಂತ ಶ್ರೀಪಾದ್ ಶ್ರೀವಲ್ಲಭ ಹೇಳ್ತಾರೆ ಅವರಿಗೆ. ಆಯಿತು, ಹಾಗೆ ಆಗಲಿ ಅಂದ್ಬಿಟ್ಟು ಅವತ್ತಿನ ದಿನ ಶನಿ ಪ್ರದೋಷ ಇರುತ್ತೆ. ಶನಿ ಪ್ರದೋಷ ದಿನ ಈ ತಾಯಿ ಹಾಗೂ ಮಗು, ಈ ತಾಯಿ ಹೋಗ್ಬಿಟ್ಟು ಶನಿ ಪ್ರದೋಷ ಮಾಡ್ತಾರೆ. ಶನಿ ಪ್ರದೋಷ ಆಚರಣೆ ಮಾಡಿದ್ರಿಂದ ಅವರಿಗೆ ಮುಂದಿನ ಜನ್ಮದಲ್ಲಿ ಕೇಳ್ಕೊಂಡಿದ್ರಿಂದ ಶ್ರೀಪಾದ್ ಶ್ರೀವಲ್ಲಭ ಮುಂದಿನ ಜನ್ಮದಲ್ಲಿ ಅವರು ಹೊಟ್ಟೆಲೇ ಹುಡ್ತಾರೆ ನೋಡಿ, ಶ್ರೀಪಾದ್ ಶ್ರೀವಲ್ಲಭ. ಅದರಿಂದ ಶನಿದೇವರ ಒಂದು ವ್ರತ ಮಾಡೋದ್ರಿಂದ ನಾವೇನು ಮನೋಕಾಮನೆ ಕೇಳ್ತೀವಿ ಅದು ನಿಮಗೆ ಸಿದ್ಧಿ ಆಗತ್ತೆ. ಮತ್ತು ನೋಡಿ, ಇನ್ನೊಂದು ವಿಚಾರ, ಚಂದ್ರನ ಮೇಲೆ ಶನಿದೇವ ವಕ್ರ ದೃಷ್ಟಿ ಹಾಕಿರುತ್ತೆ. ಆಗ ಶನಿದೇವನಿಗೆ ಒಂದು ವ್ರತ ಮಾಡೋದಕ್ಕೆ ಹೇಳ್ತಾರೆ. ಆ ವ್ರತ ಯಾವುದು ಅಂದರೆ ಶನಿ ಪ್ರದೋಷ ಮಾಡಿದ್ಮೇಲೆ ಚಂದ್ರದೇವನಿಗೆ ಈ ವ್ರತಾಚರಣೆ ಮಾಡಿ ತನ್ನ ದೋಷನ ಇದು ಮಾಡತ್ತೆ. ಮತ್ತು ಕಾಳಸರ್ಪ ದೋಷ ಯಾರಿಗಿರುತ್ತೆ ಅಂಥವರು ಈ ಶನಿ ಪ್ರದೋಷ ನಾಳೆ ಬರೋ ಅಂಥದ್ದನ್ನು ಮಾಡಿದ್ರೆ ಅವರಿಗೆ ಕಾಳಸರ್ಪ ದೋಷ ವಿಮುಕ್ತಿ ಸಿಗುತ್ತೆ, ದೋಷದಿಂದ ವಿಮುಕ್ತಿ ಸಿಗುತ್ತೆ. ಮತ್ತು ಯಾರ್ಯಾರಿಗೆ ಕೆಲಸ ಸಿಕ್ಕಿರಲ್ಲ ಅಂಥವ್ರಿಗೆ ನೋಡಿ ಕೆಲಸ ಸಿಗುತ್ತೆ ನಾಳೆ ಮಾಡೋದ್ರಿಂದ. ಮತ್ತು ಹೆಲ್ತ್ ಪ್ರಾಬ್ಲಮ್, ಯಾರಿಗೆ ಹುಷಾರಿರೋದಿಲ್ಲ ಅಂಥವ್ರಿಗೆ ಶನಿ ಪ್ರದೋಷ ಮಾಡೋದ್ರಿಂದ ಅವರ ಆರೈಕೆಯಲ್ಲಿ ಸುಧಾರಿಸುತ್ತೆ. ಮತ್ತು ಮೂಳೆ ನೋವು, ಕೈಕಾಲು ನೋವು ಅಂಥವರಿಗೆಲ್ಲ ನೋಡಿ, ಮೂಳೆ ಎಲ್ಲ ನೋವು ಬರೋದು ಶನಿದೇವನ ಒಂದು ಪ್ರಭಾವದಿಂದ, ಮಂಡಿ ನೋವೆಲ್ಲ ಬರೋದು ಅದರಿಂದ. ಶನಿಯ ಒಂದು 7 ಶನಿ, ಮಹಾದೆಸೆ, ಪಂಚಮ ಶನಿ ಇದೆಲ್ಲ ಯಾರ್ಯಾರಿಗೆ ನಡೀತಾ ಇರುತ್ತೆ ಅಂಥವರಿಗೆ ಸಾಕಷ್ಟು ತೊಂದರೆಗಳು ಎದುರಾಗತ್ತೆ. ಅಂದರೆ ಅವರ ಕರ್ಮಕ್ಕೆ ತಕ್ಕ ಫಲ, ಅವ್ರು ಏನು ಕರ್ಮ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ, ಅವರು ಕೆಟ್ಟದ್ದು ಯಾರಿಗಾದ್ರೂ ಮಾಡಿದರೆ ಅವ್ರಿಗೂ ಕೆಟ್ಟ ಫಲನೇ ಸಿಗೋದು ವೀಕ್ಷಕರೇ. ಅದಕ್ಕೇ ನಾವು
ಯಾರಿಗೂ ಮೋಸ ಮಾಡಬಾರ್ದು, ಬೇರೆಯವರ ಆಸ್ತಿನ ನಾವು ಪಡ್ಕೋಬಾರ್ದು, ಬೇರೆಯವರ ಆಸ್ತಿನ ಕಿತ್ಕೋಬಾರ್ದು. ನಾವು ಅವರಿಗೆ, ಅವ್ರ ಮಕ್ಕಳಿಗೆ, ಅವ್ರ ಗಂಡನಿಗೆ ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಶನಿದೇವ ಎಲ್ಲ ನೋಡ್ತಾ ಇರುತ್ತೆ ವೀಕ್ಷಕರೇ. ಎಲ್ಲ ರಾಶಿಗೂ ಅದ್ರ ಟೈಮ್ ಬಂದಾಗ ಬಂದೇ ಬರುತ್ತೆ. ನೀನು ಎಷ್ಟು ವರ್ಷ ಆದ್ರೂ ಅದು ಆ ಒಂದು ಕರ್ಮ, ನೀನು ಮಾಡಿರೋ ಒಂದು ಕರ್ಮನ ಅನುಭವಿಸಲೇಬೇಕು. ಈ ವರ್ಷ ಅಲ್ದಿದ್ರೆ ಮುಂದಿನ ವರ್ಷ ಪ್ರತಿ ಒಂದು ರಾಶಿಗೂ, ಪ್ರತಿ ಒಬ್ಬರಿಗೂ ನನ್ನ ರಾಶಿಗೆ ಒಂದೊಂದು ವರ್ಷ ಬಂದೇ ಬರುತ್ತೆ. ಆವಾಗ ಟೈಮ್ ಬಂದಾಗ ನಾವು ಎಲ್ಲ ವಾಪಸ್ ಕೊಡಲೇಬೇಕು. ನಮ್ಮ ಕರ್ಮ ಏನು ಮಾಡಿರ್ತೀವೋ ಅದನ್ನು ವಾಪಸ್ ಕೊಡಲೇಬೇಕು. ಅದರಿಂದ ಯಾರೂ ಅಷ್ಟೇ ಒಬ್ರಿಗೆ ಮೋಸ ಮಾಡಬಾರ್ದು, ಕೆಟ್ಟ ಮಾತಾಡಬಾರ್ದು, ಇನ್ನೊಬ್ರಿಗೆ ನೋವು ಮಾಡಬಾರ್ದು. ನಾವು ಸಹಾಯ ಮಾಡ್ತೀವಿ ಅಂತ ಸಹಾಯ ಮಾಡಿ ಆ ಸಹಾಯದಿಂದ ಒಂದು ಕೆಟ್ಟ ಉದ್ದೇಶ ಇರಬಾರ್ದು. ಅವ್ರಿಗೆ ಕೆಟ್ಟದಾಗಿ ಮಾತಾಡೋದು, ಸುಮ್ಮನೆ ಒಬ್ಬರ ಮೇಲೆ ನಾವು ಅಪವಾದ ಹೊರಿಸ್ಬಾರ್ದು. ಕಣ್ಣಲ್ಲಿ ನೋಡಬೇಕು, ನಾವು ಮಾತಾಡಬೇಕು ವೀಕ್ಷಕರೇ. ಯಾರ ಮೇಲೂ ಅಪವಾದ ಹೊರಿಸ್ಬಾರ್ದು, ಯಾರನ್ನು ಆಡ್ಕೋಬಾರ್ದು ನಾವು. ಹೀಗೆ ಈ ರೀತಿ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ ಅಂದರೆ, ಶನಿಯ ಪ್ರಭಾವ ಬಂದಾಗ ನಿಮಗೆ ಯಾವಾಗ ಶನಿ ನಿಮ್ಮ ರಾಶಿಗೆ ಬರುತ್ತೆ ಆವಾಗ ತೊಂದರೆ ಅನುಭವಿಸ್ಬೇಕಾಗತ್ತೆ. ಅದರಿಂದ ಒಳ್ಳೇದು ಮಾಡಿ, ಶನಿದೇವ ಒಳ್ಳೆ ಪ್ರಭಾವನೇ ಕೊಡುತ್ತೆ, ಒಳ್ಳೆಯದೇ ಮಾಡುತ್ತೆ. ಶನಿದೇವ ಬಂದಾಗ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಅದರಿಂದ ನಿಮ್ಮ ಉದ್ದೇಶ ಒಳ್ಳೇದು ಇಟ್ಕೊಂಡು ಒಳ್ಳೆಯದು ಇದು ಮಾಡಿ, ಶನಿದೇವರ ಮಂತ್ರ ಹೇಳಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ, ಈ ನಾಳೆ ಶನಿ ಪ್ರದೋಷ ದಿನ ಶಿವನ ಆರಾಧನೆ, ಶಿವನಿಗೆ ಅಭಿಷೇಕ, ರುದ್ರಾಭಿಷೇಕ ಹಾಗೂ ಶಿವನ ಪಂಚಾಕ್ಷರಿ ಮಂತ್ರನ ನೀವು ಜಪ ಮಾಡಬೇಕು. ಶಿವನ ಪಂಚಾಕ್ಷರಿ ಮಂತ್ರ ಯಾವುದಂದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ 108 ಬಾರಿ ನೀವು ಈ ಪಂಚಾಕ್ಷರಿ ಮಂತ್ರನ ಜಪ ಮಾಡಿ. ಇದನ್ನು 108 ಸರಿ ಮಾಡಿ ನೀವು ಸಂಕಲ್ಪ ಮಾಡ್ಕೊಳ್ಳಿ. ಮತ್ತು ಶನಿದೇವರ ಮಂತ್ರ ಕೂಡ ನೀವು ಹೇಳಬೇಕು. ಶನಿದೇವರ ಮಂತ್ರ ಇದು ಬೀಜಾಕ್ಷರಿ ಮಂತ್ರ. ಓಂ ಪ್ರಾಂ ಪ್ರೀಂ ಪ್ರೋಂ ಸ ಶನೇಶ್ವರಾಯ ನಮಃ. ಓಂ ಪ್ರಾಂ ಪ್ರೀಂ ಪ್ರೋಂ ಸ ಶನೇಶ್ವರಾಯ ನಮಃ. ಓಂ ಪ್ರಾಂ ಪ್ರೀಂ ಪ್ರೋಂ ಸ ಶನೇಶ್ವರಾಯ ನಮಃ ಅಂತ ನೀವು ಶನಿದೇವರ ಮಂತ್ರವನ್ನು ನೀವು ಶನಿದೇವರ ಆಲಯಕ್ಕೆ ಹೋಗಿ ನವಗ್ರಹ ಹತ್ರ ಈ ಮಂತ್ರನ ನಿಮಗೆ ಶಕ್ತಿ ಅನುಸಾರ ಎಷ್ಟು ಸಾರಿ ಹೇಳಬೇಕಾಗುತ್ತೋ ಅಷ್ಟು ಸಾರಿ ಈ ಮಂತ್ರನ ಜಪ ಮಾಡಿ. ಮತ್ತು ನಾಳೆ ಎಳ್ಳೆಣ್ಣೆನ ನೀವು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದಾನ ಮಾಡಿ. ಅಂದರೆ 1/4 ಲೀಟ್ರ್ ಆಗಿರ್ಬೋದು, ಅರ್ಧ kg, 1 kg, 2 kg, 3 kg ಎಷ್ಟಾದರೂ ನೀವು ದಾನ ಮಾಡೋದು ನಿಮ್ಮ ಇಷ್ಟ, ಎಷ್ಟಾದರೂ ಮಾಡ್ಬೋದು. ಮತ್ತು ತಿಲದಾನ ಮಾಡಿ. ನಾಳೆ ಶನಿದೇವರಿಗೆ ಎಳ್ಳಂದರೆ ತುಂಬ ಪ್ರಿಯ. ಅದರಿಂದ ನೀವು ಎಣ್ಣೆ ಕೊಡಿ ಮತ್ತು ಎಳ್ಳನ್ನು ದಾನ ಮಾಡಿ, ಎಳ್ಳನ್ನು ಅರ್ಪಣೆ ಮಾಡಿ ಶನಿದೇವರಿಗೆ. ಆಮೇಲೆ ನಾಳೆ ಎಳ್ಳೆಣ್ಣೆಯ ಅಭಿಷೇಕ ಶನಿದೇವರಿಗೆ ತುಂಬ ಪ್ರಿಯ. ಆಮೇಲೆ ತುಳಸಿಯ ಹಾರ, ಶನಿದೇವರಿಗೆ ತುಳಸಿಯ ಹಾರ ತುಂಬ ಪ್ರಿಯ. ಅದರಿಂದ ತುಳಸಿಯ ಹಾರ ಹಾಕಿ, ನವಗ್ರಹದಲ್ಲಿ ಶನಿದೇವರು ಇರ್ತಾರಲ್ಲ, ತುಳಸಿಯ ಹಾರನ ಅರ್ಪಣೆ ಮಾಡಿ ನೀವು ಅಲ್ಲಿ ದೀಪ ಹಚ್ಚಬೇಕು. ಎಳ್ಳೆಣ್ಣೆ ದೀಪನ ಶನಿದೇವರಿಗೆ ಅರ್ಪಣೆ ಮಾಡಬೇಕು. ಮತ್ತು ಇನ್ನೊಂದು ವಿಷಯ ವೀಕ್ಷಕರೇ, ಯಾರಿಗೆ ತಮ್ಮ ಕುಂಡಲಿಯಲ್ಲಿ ಶನಿದೇವರ ಜೊತೆ ಕೇತು ಇರುತ್ತೆ ಹಾಗೂ ಶನಿದೇವರ ಜೊತೆ ರಾಹು ಇರುತ್ತೆ ಅಂಥವರು ನಾಳೆ ವಿಶೇಷವಾಗಿ ನಿಮ್ಮ ಕುಂಡಲಿನ ನೋಡ್ಕೊಳ್ಳಿ, ಯಾವ ಮನೇಲಿದೆ ಏನು ಅಂತ ನೋಡಿಕೊಂಡು ನೀವು ನಾಳೆ ಶನಿದೇವರಿಗೆ ಜೊತೆಯಲ್ಲಿ ಶನಿದೇವರ ಜೊತೆ ಕೇತು ಆಗಲಿ ರಾಹು ಆಗಲಿ ಇದ್ದರೆ ನಾಳೆ ದಿವಸ ಶನಿ ಪ್ರದೋಷ ದಿನ ನೀವು ಸಂಕಲ್ಪ ಮಾಡಿಕೊಂಡು ನಿಮಗೆ ಏನೂ ತೊಂದರೆ ಆಗಬಾರ್ದು, ನಮಗೇನು ರಾಹುಕೇತುವಿಂದ ಯಾವ ತೊಂದರೆ ಆಪತ್ತೇನು ಬರಬಾರ್ದುಪ್ಪ ಶನಿದೇವ ಅಂತ ಕೇಳಿಕೊಂಡು ನೀವು ಶನಿದೇವರ ಆರಾಧನೆ ಮಾಡಿ ಸಂಕಲ್ಪ ಮಾಡಿ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಶಿವನ ಜಪ ಮಾಡಬೇಕಾದ್ರೆ ವೀಕ್ಷಕರೇ, ನೀವು ರುದ್ರಾಕ್ಷಿ ಮಾಲ ತಗೊಂಡೆ ನೀವು ಓಂ ನಮಃ ಶಿವಾಯ ಅಂತ ಜಪ ಮಾಡಬೇಕು. 108 ಸಲ ಹೇಳಬೇಕು. ಒಂದು ಮಾಲಲ್ಲಿ 108 ಮಣಿ ಇರುತ್ತೆ, ಅದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ.
ಜಪ ಮಾಡಬೇಕಾದ್ರೆ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ನೀವು ಇದೆಲ್ಲ ನಾಳೆ ಮಾಡಬೇಕು ಅಂದರೆ ನಿಮಗೆ ಶ್ರದ್ಧೆ ಇರಬೇಕು, ದೇವರ ಬಗ್ಗೆ, ಶನಿದೇವರ ಬಗ್ಗೆ ವಿಶೇಷವಾದ ಭಕ್ತಿ ಇರಬೇಕು, ಭಯ ಇರಬೇಕು. ಅಂದರೆ ಭಕ್ತಿ ಇರಬೇಕು ವೀಕ್ಷಕರೇ. ನಿಮ್ಮ ಮನಸ್ಸಲ್ಲಿ ಆರಾಧ್ಯನಿಗೆ ಭಕ್ತಿ ಇದ್ದರೆ ನಿಮಗೆ ಫಲ. ಸುಮ್ಮನೆ ನಾನು ಕಡ್ಡಿ ಹಚ್ತೀನಿ, ದೀಪ ಹಚ್ತೀನಿ ಅಂತ ಮಾಡಬಾರ್ದು. ಮನಸ್ಸಲ್ಲಿ ಪ್ರೀತಿ ವಿಶ್ವಾಸ ಇಟ್ಕೊಂಡು ಪೂಜೆ ಮಾಡಿ. ಆ ಸ್ವಾಮಿ ಪ್ರಭು ಶನಿದೇವ ನಿಮಗೆ ಎಲ್ಲ ಒಳ್ಳೇದು ಮಾಡ್ತಾರೆ. ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಯಾಕೆಂದರೆ ಶನಿಯ ವರ್ಷ ಇದು, ಶನಿಯ ಒಂದು ನಂಬರ್ ಇದೆ, ಅದರಿಂದ ಶನಿಯ ವರ್ಷ ಇದು. ಎಲ್ಲರಿಗೂ ಒಳ್ಳೆಯದಾಗುತ್ತೆ ವೀಕ್ಷಕರೇ. ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ.